ಓಂ ಶಸ್ತ್ರಮಾರ್ಗ ಸಿದ್ಧನೇ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಸೇವೆಯಿಂದ ಮಾಡುವ ಸೌಭಾಗ್ಯವನ್ನ ಬಹಳ ಅರ್ಥಪೂರ್ಣವಾಗಿ ಆ ಕುಟುಂಬ ನಿರ್ವಹಿಸಿಕೊಂಡು ಬರ್ತಾರೆ. ತಮಿಳು, ತೆಲುಗು, ಉರ್ದು, ಮರಾಠಿ, ಬಂಗಾಳಿ, ಹಿಂದಿ, ಫ್ರೆಂಚ್, ಜರ್ಮನಿ, ಅನೇಕ ಕ್ರಿಶ್ಚಿಯನ್ರು, ಬ್ರಾಹ್ಮಣಿಸದಲ್ಲಿ ಭಾಷಾಂತರ ಮಾಡಿರ್ತಕ್ಕಂಥವು. ಅದು ನಮ್ಮ ಹೆಗ್ಗಳಿಕೆ, ಬಸವಣ್ಣನ ಹೆಗ್ಗಳಿಕೆ, ಬಸವಣ್ಣನ ವೇದಿಕೆ. ಅಸಾಮಾನ್ಯ ವ್ಯಕ್ತಿ. ಅದು ಸುಲಭವಾಗಿ ನಾವು ಇವತ್ತು ಬಸವಣ್ಣನ ಬಗ್ಗೆ ಏನೋ ಹೇಳ್ಬೋದು. ನಮ್ಮ ಧರ್ಮದವರು ಅದನ್ನು ನಾನು ಒಪ್ಪೋದಿಲ್ಲ. ಬಸವಣ್ಣನವರು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹರಿಜನ ವ್ಯಕ್ತಿ ಸರ್ವಮೀಯರ ಓಣಿಯಲ್ಲಿ ಹೋದಾಗ ಅವನಿಗೆ ದನ ಬಡ್ದಂಗೆ ಬರ್ತಾನೆ, ಬ್ಯಾಕ್ ಬಂದ ಮಾಡಿಗೆ ಅಂತೇಳಿ ಕೈ ಕಾಲು ಮುರ್ಕೊಂಡು ಬಂದು ಕಲ್ಯಾಣದಲ್ಲಿ ಬೀಳ್ತಾನ. ಬಿದ್ದಾಗ ಯಾರು ಇರೋದಿಲ್ಲ. ಒಬ್ಬ ಮನುಷ್ಯ ಬರ್ತಾನ. ಒಬ್ಬ ಮನುಷ್ಯ ಬಂದು ಆತನ ಎತ್ಕೊಳ್ತಾನ. ತನ್ನ ಅಂಗಿ ಹರಿದು ಅದಕ್ಕೆ ರಕ್ತ ಒರೆಸಿ ಕೊಟ್ಟು ನೀರು ಕುಡಿಸಿ ಅವನ ಮನೆ ಬಿಟ್ಟು ಬರ್ತಾನ. ಅವಾಗ ಆ ವ್ಯಕ್ತಿ ಶರಣ ಬಸವೇಶ್ವರ ಅಂತ, ನನ್ನ ಹೆಸರು ನಿನಗೇನು ಗೊತ್ತಾಯ್ತು ಅಂತ ಬಸವೇಶ್ವರ ಅವರು ಏನ್ರಿ ಬುದ್ಧಿ. ಈ ಕಲ್ಯಾಣದಲ್ಲಿ ದಲಿತರು ಬಿದ್ದರನ್ನ ಎಪ್ಪಿಸ್ತಕ್ಕಂಥ ವ್ಯಕ್ತಿ ಬಸವಣ್ಣ ಮಾತ್ರ ಅಂತ ಹೇಳಿದನು. ನೋಡ್ರಿ ಹೆಂಗೆ ನೋಡ್ರಿ, ಈ ಕಲ್ಯಾಣದಲ್ಲಿ ದಲಿತರನ್ನ ಎಬ್ಬಿಸ್ಬೇಕಂತ ಬಸವಣ್ಣನ ಮಾತ್ರ. ಆತನ ವಚನಗಳನ್ನ 27 ಭಾಷೆಗಳಲ್ಲಿ ಯಾವ ಪುಸ್ತಕ, ಯಾವ ಭಗವದ್ಗೀತೆ ಇಲ್ಲ, ಯಾವುದೂ ಆಗಿಲ್ಲ. ಯಾವ ಸಿದ್ಧಾಂತ ಶಿಖಾಮಣಿನ ಆಗಿಲ್ಲ, ಯಾವುದೇ. ಅದ್ರ ಬಗ್ಗೆ ನಾವು ಎಣ್ಣೆ ಮಾಡಬೇಕು. ಅಕ್ಷರ ಸಣ್ಣವರು ಮನೆಗೆ ಹೋಗೋದು ಕಣ್ಣು ನಾವು ಅದು ಕಂಡಷ್ಟು ಹೋಗ್ತೀನಿ. ವಚನ ಸಾಹಿತ್ಯ ಅನುವಾದಕ್ಕೆ ಸುದೀರ್ಘವಾದ ಇತಿಹಾಸವಿದೆ. ವಚನ ಶತಮಾನದ ಮತ್ತು ಇಲ್ಲಿ ನಮ್ಮ ವೀರಶೈವ ಬಸವ ಎಂಬ ಶೀರ್ಷಿಕೆಯಲ್ಲಿ 130 ವಚನಗಳನ್ನು ಅನುವಾದಿಸಿದರು. ಅದನ್ನು ಬಿಟ್ಟರೆ ಸಮರ್ಥ ಪ್ರಮುಖ ಪುಸ್ತಕ ರೂಪದಲ್ಲಿ ನಮ್ಮ ಟಿ.ಎಂ. ಸದಾಶಿವ ಜಯತು ಕರುಣಾ ಸಿಂಧು ಭರತ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಸರ್ ಇಟ್ಕೊಡಿ ಸರ್. ಮುಖ್ಯ ಪಶುವೈದ್ಯಾಧಿಕಾರಿಗಳು, ಪಶುಪಾಲನಾ ವಿಭಾಗ ಇವರಿಗೂ ಸಹಿತ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ಬಂತು. ಆಮೇಲೆ ನನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣವರೇನು ಹೇಳ್ತಾರೆ, ಆ ಒಂದು ಮಾತಿನಲ್ಲಿ ನಂಬಿಕೆ ಇಟ್ಟವನು ನಾನು ಎಲ್ಲೇ ಹೋದರೂ ಆ ಮಾತನ್ನು ನಂಬ್ತೀನಿ. ಇಲ್ಲಿ ಸಾಕಷ್ಟು ವಿದ್ವಾಂಸರಿದ್ದಾರೆ, ಸಾಕಷ್ಟು ಸಂಶೋಧನೆ ಮಾಡಿದಂಥ ಹಿರಿಯರಿದ್ದಾರೆ, ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳಿದ್ದಾರೆ, ಹಿರಿಯರು, ಅನುಭವಿಗಳು, ಬಸವ ಶರಣರು ಎಲ್ಲರೂ ಇದ್ದಾರೆ. ಇಂಥವ್ರ ಮಧ್ಯೆ ನಾನೊಬ್ಬ
ತುಂಬ ಸಣ್ಣ ವ್ಯಕ್ತಿ ನಾನು. ಸೊ ನನ್ನಂಥ ಕಿರಿಯನಿಗೂ ಕೂಡ ನೀವು ಇಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನೀವು ಕೊಟ್ಟಿದ್ದೀರಿ ಅಂತಂದ್ರೆ ಹಿರಿಯ ಸ್ಥಾನವನ್ನು ನೀವು ಇಲ್ಲಿ ಕೊಟ್ಟಿದ್ದೀರಿ ನಾ ಕಿರಿಯನಿಗೆ. ಸೊ ಹೀಗಾಗಿ ನೀವು ನನ್ನನ್ನು ಇವ ನಮ್ಮವ ಅಂತಲೇ ನೀವು ಸ್ವೀಕಾರ ಮಾಡಿದ್ದೀರಿ ಅನ್ನೋ ಒಂದು ಭಾವ ನನಗೆ ಇವತ್ತು ಮೂಡ್ತು. ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ ಈ ಬಸವಣ್ಣನವರ ವಚನ ಸಾಹಿತ್ಯದ ಆಧಾರದ ಮೇಲೆ, ಆ ನೆಲೆ ಮೇಲೇ ನಡೀತಾ ಕೂಡ. ಹೀಗಾಗಿ ಆ ಬಸವ ಸಾಹಿತ್ಯ, ವಚನ ಸಾಹಿತ್ಯದ ಹಿನ್ನೆಲೆ ನಾವು ನಿಜವಾಗಿ ತಿಳ್ಕೊಂಡ್ರೆ, ಸರ್ ಹೇಳಿದರು ಭಾಷಾಂತರದ ಹಿನ್ನೆಲೆ, ಅದು ಕೇಳಿದಾಗ ಎಷ್ಟು ಅದ್ಭುತವಾದ ಹಿನ್ನೆಲೆ ನಮಗಿದೆ, ನಾವು ಅದನ್ನು ತಿಳ್ಕೋಬೇಕು, ಆ ಹೆಮ್ಮೆ ಪಡುವಂಥ ವಿಷಯ ಅದು ನಾವು ಮರೆತು ಬಿಟ್ಟಿದ್ದೀವಿ. ಸೊ ಹೀಗಾಗಿ ನಾನು ತಿಳ್ಕೊಂಡಿರೋ ವಿಷಯ ಏನಂತಂದರೆ, ಈ ಮೊದಲಿನ 12ನೇ ಶತಮಾನ ಅಥವಾ ಅದಕ್ಕಿಂತ ಮುಂಚೆ, ಅದರ ನಂತರ ಈ ರಾಜ ಅಧಿಕಾರ ಮಾಡ್ತಿದ್ದ, ಏಕಚಕ್ರಾಧಿಪತ್ಯ ಇರ್ತಿತ್ತು, ಡಿಕ್ಟೇಟರ್ಶಿಪ್ ಇರ್ತಿತ್ತು. ಅಲ್ಲಿ ಪ್ರಜೆಗಳಿಗೆ ಅಥವಾ ಸಾಮಾನ್ಯರಿಗೆ ಯಾವುದೇ ಒಂದು ಅವಕಾಶ ಇರಲಿಲ್ಲ, ಜನಸಾಮಾನ್ಯರಿಗೆ. ಅಂದರೆ ಪ್ರಜಾಪ್ರಭುತ್ವ ಅಂತ ಇವತ್ತು ನಾವೇನು ಹೇಳ್ತೀವಿ, ಆ ಒಂದು ಪರಿಕಲ್ಪನೆ ಈ ಹಿಂದೆ ಇರಲಿಲ್ಲ. ಆವಾಗ ಒಂದು ಸಣ್ಣ ಸಂಚಲನ ನಡೀತಾ ಇತ್ತು ಜಗತ್ತಲ್ಲಿ. ಈ ಕಿಂಗ್ಶಿಪ್ ಅನ್ನೋದೇನಿದೆ ಅದು ಹೋಗಬೇಕು. ಸೊ ಜನಸಾಮಾನ್ಯರಿಗೂ ಕೂಡ ಒಂದು ನೆಲೆ ಸಿಗಬೇಕು, ಅವ್ರ ಮಾತಿಗೆ ಬೆಲೆ ಸಿಗಬೇಕು, ಅವ್ರ ಮಾತಿನ ಪ್ರಕಾರ ಅವರಿಗೆ ಅನುಕೂಲವಾಗುವ ಹಾಗೆ ಆಡಳಿತ ನಡಿಬೇಕು. ಅಂದರೆ ಪ್ರಜಾಪ್ರಭುತ್ವ ಅನ್ನುವಂಥ ಪರಿಕಲ್ಪನೆ ಬರಬೇಕು ಅನ್ನುವಂಥದ್ದು ನಡೀತಾ ಇತ್ತು, ಎಲ್ಲ ಕಡೆ ವಿಚಾರ ನಡೀತಾ ಇತ್ತು ಅವಾಗಿನ ಸಮಯದಲ್ಲಿ. ಬಸವೇಶ್ವರ ನಗರದ ರಾಷ್ಟ್ರೀಯ ಬಸವದಳದ ಅನುಭವ ಮಂಟಪದಲ್ಲಿ ನನ್ನ ದತ್ಯೋಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ನಮ್ಮ ತಂದೆಯವರ ಹೆಸರಿನಲ್ಲಿ, ದೊಡ್ಡಪ್ಪನವರ ಹೆಸರಿನಲ್ಲಿ, ಅಜ್ಜರ ಹೆಸರಿನಲ್ಲಿ 3 ದತ್ತಿಗಳನ್ನು ಕೊಟ್ಟಿದ್ದೆ. ಆ ಸಂಬಂಧ, ಆ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಇತಿಹಾಸ ಅಕಾಡೆಮಿ, THM ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಹಾಗೂ ರಾಷ್ಟ್ರೀಯ ಬಸವದಳ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಸಂಜೆ ಈಗ ಅನುಭವ ಮಂಟಪದಲ್ಲಿ ನಡೆಯುತ್ತಾ ಇದೆ. ಭಕ್ತಿ ಉಪನ್ಯಾಸವನ್ನ, ವಚನ ಭಾಷಾಂತರ ಇತಿಹಾಸವನ್ನ ನಾನೇ ಮಾಡಿದ್ದು. ಬಸವಣ್ಣನವರ 27 ಭಾಷೆಗಳಲ್ಲಿ ಬಸವಣ್ಣವರ ವಚನಗಳು ಪ್ರಿಂಟ್ ಆಗಿರೋದನ್ನ ನಾನು ಸಂಶೋಧನೆ ಮೂಲಕ ಭಾಷಣ ಮಾಡಿದ್ದೇನೆ. ಹಾಗೂ ಇವತ್ತು ಸಂಗೀತ ಕಾರ್ಯಕ್ರಮವನ್ನು ನೀಡುವವರು ಚಿತ್ರದುರ್ಗದಿಂದ ವಿದ್ವಾನ್ ತೋಟಪ್ಪ ಗವಾಯಿಗಳು, ಉತ್ತಂಗಿ ತೋಟಪ್ಪ ಗವಾಯಿಗಳು ಆಗಮಿಸಿದ್ದಾರೆ. 6 ಜನರ ತಂಡ. ಅವರು ದೊಡ್ಡ ವಿದ್ವಾಂಸರು, ಗದಗಿನ ಪುಟ್ಟರಾಜ್ ಗವಾಯಿಗಳ ಶಿಷ್ಯಂದರು. ಅನೇಕ ಕಡೆ ಅವರು ಸಂಗೀತವನ್ನು ಕೊಟ್ಟಿದ್ದಾರೆ. ಇವತ್ತು ಹುಣ್ಣಿಮೆ ಆದ ಅವರು ಡೇಟ್ ಸಿಕ್ಕಿದ್ದಿಲ್ಲ, ನಾನು ಬಂದೇ ತಿರಬೇಕು ಅಂತೇಳಿ ಕರೆದಾಗ ಬಹಳ ಅದ್ಭುತವಾಗಿ ಇವತ್ತು ಬಸವಣ್ಣವರ ವಚನಗಳನ್ನ, ಅಕ್ಬಾದೇವಿಯ ವಚನಗಳನ್ನ, ಶರಣರ ವಚನಗಳನ್ನ ಅವಣಪಡಿಸಿದ್ದಾರೆ. ಜನ ಹಾಲಿನಲ್ಲಿ ಕಿಕ್ಕಿರಿದು ತುಂಬಿವೆ. ಈ ನಿಟ್ಟಿನಲ್ಲಿ ಇಲ್ಲಿ ನಿತ್ಯ ರುದ್ರಪ್ಪನವರು, ನಾವು THM ಬಸವರಾಜ್ ಅವರು, ಕೇಣಿ ಬಸಪ್ಪ, ಸುರೇಖಾ ಮಲ್ಲನಗೌಡರು ಮತ್ತು ನಮ್ಮ ಪಶುವೈದ್ಯಾಧಿಕಾರಿಗಳು ನಾಗೂರವರು ಎಲ್ಲರೂ ವೇದಿಕೆ ಮೇಲೆ ಉಪಸ್ಥಿತಿದ್ದೀವಿ. ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅಂದ್ರೆ ದಲಿತರನ್ನ 12ನೇ ಶತಮಾನದಲ್ಲಿ ಎಬ್ಬಿಸುವಂತ ಮತ್ತೆ ವಚನಗಳನ್ನ ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಬರೀತಕ್ಕಂಥವ್ರು ಬಸವಣ್ಣನವರು. ಮತ್ತು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ತಂದುಕೊಟ್ಟವರು. ಆಗಿನ ಕಾಲದಲ್ಲಿ ಸುಮಾರು 663 ಶರಣರನ್ನ, ಹಿಂದುಳಿದವರನ್ನ ಶರಣರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಬಸವಣ್ಣವರಿಗೆ ಸಲ್ಲುತ್ತದೆ. ಯಾಕಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಬಸವಣ್ಣನವರು ಯಾವ ಒಬ್ಬ ದಲಿತ ಅಭ್ಯರ್ಥಿ ಸರ್ವಣೀಯರ ಕಾಲಿನಲ್ಲಿ ಹೋಗಬೇಕಾದ್ರೆ ಅವರು ಬಡಿತಾರ. ಅವರು ಕಾಲು ಬರ್ಕೊಂಡು ಹೊರಬಂದು ಕಲ್ಯಾಣದಲ್ಲಿ ಬಿದ್ದಾಗ ಒಬ್ಬ ವ್ಯಕ್ತಿ ಬಂದು ಅವ್ರನ್ನ ಎತ್ತಿ ಬಟ್ಟೆಯನ್ನ ಕಟ್ಟಿ ನೀರು ಕುಡಿಸಿ ಮನೆಗೆ ಬಿಟ್ಟು ಬರ್ತಾರೆ. ಆಗ ಮನೆಗೆ ಬಿಟ್ಟು ಬಂದಾಗ ಆ ವ್ಯಕ್ತಿ ಹೇಳ್ತಾನೆ, ಶರಣಾರ್ಥಿ ಬಸವಣ್ಣನವರೇ ಅಂತ. ನಿನಗೇನ್ ಗೊತ್ತಾಗ್ತಿ ಈ ನನ್ನ ಹೆಸರು ಅಂತ ಕೇಳ್ತಾರೆ ಬಸವಣ್ಣವರು. ಆಗ ಆತ ಹೇಳ್ತಾನೆ, ಈ ಕಲ್ಯಾಣದಲ್ಲಿ ದಲಿತರು ಬಿದ್ದರೆ ಎಬ್ಬಿಸ್ತಕ್ಕಂಥ ವ್ಯಕ್ತಿ ಬಸವಣ್ಣನಲ್ಲದೆ ಇನ್ಯಾರಯ್ಯ ಅಂತ ಕೇಳಿ ಗಣಗಣಾತಿ ಅಂತಾನೆ. ಅಂತ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ನಮ್ಮ ಕರ್ನಾಟಕ ಜನ ಸರ್ಕಾರದವರು ಕರೆದರು. ಮತ್ತು ಎಲ್ಲಾ ಕಚೇರಿಗಳಲ್ಲಿ
ಬಸವಣ್ಣನವರ ಫೋಟೋ ಹಾಕಬೇಕು ಅಂತೇಳಿ ಹಾಕಿಸಿದ್ದಾರೆ ಮತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮತ್ತು ದೆಹಲಿಯ ಪಾರ್ಲಿಮೆಂಟ್ ಭವನದಲ್ಲಿ ಬಸವಣ್ಣನವರ ಫೋಟೋವನ್ನು ಅನಾವರಣ ಮಾಡಿದ್ದಾರೆ. ಕರ್ನಾಟಕದ ವಿಧಾನಸೌಧದಲ್ಲಿ ಮಾಡಿದ್ದಾರೆ, ಬೆಳಗಾವಿಯ ವಿಧಾನಸೌಧದಲ್ಲಿ ಮಾಡಿದ್ದಾರೆ ಮತ್ತು ಲಂಡನ್ ನಲ್ಲಿ ಥೇಮ್ಸ್ ನದಿಯ ದಂಡೆಯಲ್ಲಿ ಬಸವಣ್ಣನವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಬಸವಣ್ಣನವರ ವಚನಗಳನ್ನ ಅಕ್ಮಾದೇಶನನ್ನ ಶಿವಶರಣರ ದಾರಿಯಲ್ಲಿ ಹೋಗ್ಬೇಕಂತೇಳಿ ಇಂಥ ಕಾರ್ಯಕ್ರಮಗಳನ್ನ ನಾವು ಮೇಲಿನ ಮೇಲೆ ಹಮ್ಮಿಕೊಂಡಿದ್ದೇವೆ ಅಂತೇಳಿ ನನ್ನ ಹೆಸರು THM ಬಸವರಾಜು. ನಾನು THM ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಧ್ಯಕ್ಷರು ಮತ್ತು ಕರ್ನಾಟಕ ಇತಿಹಾಸ ಅಕಾಡೆಮಿ ಜಿಲ್ಲಾಧ್ಯಕ್ಷರು, ಇತಿಹಾಸಕಾರರು, ಸಾಹಿತಿಗಳು, ಸಂಶೋಧಕರು, ಜಾನಪದ ಕಲಾವಿದರು.